ಕಾಪಿ ಅದರಿ स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಈ ರೀತಿ ನಮ್ಮಲ್ಲಿ ಆಗ್ಯದ ಅಲ್ಲ 23-24 ದಿವಸ ತನ ನೀವು ಆಕ್ಷನ್ ತೊಗೊಳ್ಳೋದು ಇಷ್ಟು ಬ್ಲಂಡರ್ ಮಿಸ್ಟೇಕ್ ಗೊತ್ತದ ಈಗ ಮಾಡ್ತಾ ಇದೇವಲ್ರಿ ಆ ಎಮ್ ಇದ್ದಾಗ ಇಲ್ಲಿ ಪೂರಾ ಗುರ್ಕಾ ಮಂದಿರ್ ಮಾಡಿದ್ರು ಮತ್ತು ನೀವು ಸ್ವಯಂಗಳ ಕೇಸಿ ನೀವು 100 ಮಂದಿ ನಾವು ಕಾಲು ಬಿದ್ರು ನೀವೇನು ಮಾಡ್ಬೇಕಂತ ಮಾಡ್ರಿ ಮಾಡ್ತಾ ಇದೇವ್ರಿ ಮತ್ತು ಸರ್ಕಾರಿ ಇಲಾಖೆ ಏನು ಮಾಡ್ಬೇಕಾಗಿ ಮಾಡ್ತಾ ಇದೇವ ಅಂತ ಹೇಳ್ರಿ ಇನ್ನೂ ಮಾಡ್ತಾ ಇಲ್ಲ ಅಂದ್ರೆ ಹೇಳ್ಬೇಕ್ರಿ ಅವಕ್ಕೆ ಕೆಲವೊಂದಿಷ್ಟು ಹಂಗೆ ಒಂದು ಲೆಟರ್ ಹೋಗಿದ್ರೆ ತೊಗೊಳಲ್ರಿ ಸಾಹೇಬ್ರ ನನಗೂ ಕಾನೂನು ಗೊತ್ತರಿ ನಾ ವಕೀಲ ಮಗನೇ ರೀ ಬರ್ಕೊಂಬರಕ್ಕೆ ಹೇಳ್ಯಾರ ನಾ ವಕೀಲ ಮಗನೇ ರೀ ಇವ್ರು ನಮ್ಮೂರವ್ರೇ ರೀ ಸರು ಅಲ್ಲ ಅವರಿಗೆ ಅಂದ್ರೆ ನನಗೆ ಕಾನೂನು ಗೊತ್ತಿಲ್ಲ ತಿಳ್ಕೊಂಡಾರಿ ನಾನು ಲಾ ಓದಿ ಜರ್ನಲಿಸಮ್ ಮಾಡಾಕತ್ತಿ ನಾನು ಆದ್ರೆ ದಯವಿಟ್ಟು ಏನದ ಕೋಆಪರೇಟ್ ಅನ್ನೋದು ಹೆಂಗ್ ಮಾಡ್ಬೇಕಾರೆ ಅದು ಕಲೀರಿ ನಾವು ಮಾಡ್ತಾ ಇದೇವ್ರಿ ಸರ ಕಾಪಿ ಪ್ರಿಂಟ್ ಕೊಡ್ರಿ ನೀವೇನು ಆ್ಯಕ್ಷನ್ ತೊಗೊಂಡ್ರೆ ಗೊತ್ತಾಯ್ತು ನೀವು ನಮಗೊಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ರಿ ನಾವು ಸುದ್ದಿ ಮಾಡ್ತೀವಿ ಅಷ್ಟೇ ಪ್ರಿಯಾ ಮೇಡಮ್ ಅವ್ರಿಗೆ ಒಂದು ಲೆಟರ್ ತಗೊಂಡ್ಬರಕ್ಕೆ ಹಾಕಿರಿ ತಾರೀಕಿಗೆ ಲೆಟರ್ ಕೊಟ್ಟಿರಿ 26/12/2021 ಒಳಗೆ ಆದ್ರೆ 24/11 ಮತ್ತು 25/11 ಮಧ್ಯೆ ಅಂದ್ರೆ ಒಂದು 24 ಗಂಟೆ ಒಳಗೆ 40 ಸ್ಕೂಲ್ಗಳು 16 ಶಾಲೆ ಮಾನ್ಯತೆ ನವೀಕರಣ ಮತ್ತು 24 ಶಾಲೆಯ ಪ್ರಥಮ ಮಾನ್ಯತೆ ಒಟ್ಟು ಸೇರಿ 40 ಸ್ಕೂಲ್ಗಳಿಗೆ ಡೂಪ್ಲಿಕೇಟ್ IP ಯೂಸ್ ಮಾಡಿ ನಿಮ್ಮ IP ಯೂಸ್ ಮಾಡಿ ಅವರಿಗೆ ಒಂದೇ ದಿವಸ ರಿಕಾಲ್ ಮಾಡಿ ಆಗಿಂದಾಗೆ ಅವ್ರಿಗೆ ಅಪ್ರೂವಲ್ ಮಾಡಿದ್ದಾರೆ ಅದಕ್ಕೆ ನೀವು ಏನ್ ಕ್ರಮ ಕೈಗೊಂಡ್ರಿ ಇಲ್ಲಿ ತನಕ ನಿಮಗೆ ಆದೇಶದ ಸಮೀಪದ ಪೊಲೀಸ್ ಸ್ಟೇಷನ್ ಅಥವಾ CN ಕಂಪ್ಲೇಂಟ್ ಕೊಡೋಕೆ ಹೇಳ್ಯಾರ ನೀವೇನ್ ಮಾಡಿರಿ ಯಾಕೆ ಮಾಡಿಲ್ಲ ಈ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರಸ್ತುತ ವರ್ಷದ ಮಾನ್ಯತೆ ನವೀಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಸಂಬಂಧಪಟ್ಟಂತ ಖಾಸಗಿ ಅನುದಾನ ರಹಿತ ಶಾಲೆಯ ಮುಖ್ಯಸ್ಥರು ಹಾಕಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ 24ನೇ ತಾರೀಕು ನವೆಂಬರ್ 25ನೇ ತಾರೀಕು ನವೆಂಬರ್ 2 ದಿನಗಳಲ್ಲಿ OTP ಹೇಳದೇ ಇದ್ರೂ ಸಹ ಮಾನ್ಯತೆ ನವೀಕರಣ ಆಗಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ಗಮನಕ್ಕೆ ಬಂದ ತಕ್ಷಣ ಅದರ ಬಗ್ಗೆ ಕುಲಂಕಷವಾಗಿ ವಿಚಾರ ಮಾಡಿಕೊಂಡು ಇದರ ಬಗ್ಗೆ ವರದಿಯನ್ನು ಕೂಡ ನಮ್ಮ ಮಾನ್ಯ ಆಯುಕ್ತರಿಗೆ ಕಳಿಸಿದ್ದೇವೆ ಅವರು ನಮಗೆ ಇದನ್ನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ FIR ಮಾಡಲಿಕ್ಕೆ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಹ ಈಗಾಗಲೇ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಗಳನ್ನ ಸಲ್ಲಿಸಿ FIR ಅನ್ನ ಮತ್ತು ಅದಕ್ಕೆ ಏನು ಬೇಕು ವರದಿಯನ್ನ ಮಾಡಲಿಕ್ಕೆ ಈಗಾಗಲೇ ನಾವು ಕ್ರಮವನ್ನ ಕೈಗೊಳ್ತಾ ಇದ್ದೇವೆ ಅದು ಯಾರ ಮೇಲೆ ಅಂತ ಇರೋದಿಲ್ಲ ವಿಷಯ ನಿರ್ವಾಹಕ ಪತ್ರಾಂಕಿತ ಸಹಾಯಕ ಹಾಗೂ ಉಪನಿರ್ದೇಶಕರ ಲಾಗಿನ್ಗಳಲ್ಲಿ ಹೌದು ಕೇಳಿ ಸ್ವಲ್ಪ ಕೇಳ್ರಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಈ ಒಂದು ವೆಬ್ಸೈಟ್ ದಲ್ಲಿ ನಮ್ದು ಏನೋ ಲಾಗಿನ್ ಇರ್ತದೆ ಪಾಸ್ವರ್ಡ್ ಇರ್ತದೆ ಅದನ್ನೆಲ್ಲ ಬಳಸ್ಕೊಂಡು ನಾವು ಮಾಡ್ತಾ ಇರ್ತೇವೆ ಎಲ್ಲ ಸಿಬ್ಬಂದಿಯವರು ಕೂಡ ಅದಕ್ಕೆ ಸಂಬಂಧಪಟ್ಟಂತವ್ರು ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಇರ್ತದೆ ವರ್ಕ್ ಮಾಡೋ ಹೊತ್ನ್ಯಾಗ ಇದನ್ನ ಯಾವ್ದು ಬಳಸಿದಾರ ಇದು ತನಿಖೆ ಆದ ನಂತರ ಗೊತ್ತಾಗುತ್ತೆ ತನಿಖೆ ಆದ ನಂತರ ಗೊತ್ತಾಗುತ್ತೆ ತನಿಖೆ ಆದ ನಂತರ ನಿಮಗೆ ತಿಳಿಸಲಾಗುತ್ತೆ ಇದು ಹೌದೌದು ಎಕ್ಸ್ಪರ್ಟ್ ಎಲೆಕ್ಟ್ರಾನಿಕ್ ಮತ್ತು ನಾರ್ಕೋಟಿಕ್ ವಿಭಾಗ ಮತ್ತು ಎಕನಾಮಿಕ್ ವಿಭಾಗ ಅವ್ರು ಎಕ್ಸ್ಪರ್ಟ್ ಅದಾರ ಅವ್ರು ಬಂದ್ ಕಂಡು ಹಿಡಿಬೇಕು ನಿಮ್ಮ ಲಾಗಿನ್ ಯಾರು ಮಿಸ್ಯೂಸ್ ಮಾಡ್ಯಾರ ಅಂತ ಕೊಡ್ತಾ ಇದ್ದೇವೆ ಆಮೇಲೆ ಇಲ್ಲಿ ನೇರ ಈಗಾಗಲೇ ನಮ್ಗೆ ಪತ್ರಾಂಕಿತ ವಿಭಾಗ ಮತ್ತು ನಿರ್ವಾಹಕ ವಿಷಯ ನಿರ್ವಾಹಕ ಆಯುಕ್ತರ ಕಾರ್ಯಾಲಯದಿಂದ ಪತ್ರ ಬಂದಿದೆ ಇದ್ರ ಮೇಲೆ ಇದನ್ನ ಮಾಡ್ರಿ ಅಂತ ಅದನ್ನ ನಾವು ಪ್ರೊಸೆಸ್ ಮಾಡ್ತಾ ಇದ್ದೀವಿ ಇಂಟೆನ್ಷನಲಿ ಅವ್ರು ಹೈಡ್ ಮಾಡಿ ಮುಚ್ಚಿಡಾಕತ್ತೀರಿ ಪ್ರೊಸೆಸ್ ಮಾಡ್ತಾ ಇದ್ದೀವಿ ರಕ್ಷಣೆ ಮಾಡಾಕತ್ತೀರಿ ಪ್ರೊಸೆಸ್ ಮಾಡ್ತಾ ಇದ್ದೀವಿ ಅಲ್ಲ ಪ್ರೊಸೆಸ್ ಅಂದ್ರೆ ಎಷ್ಟು ದಿನ ಆಗಿದೆ ಪ್ರೊಸೆಸ್ ಮಾಡ್ತಾ ಇದ್ದೀವಿ ಈಗಾಗಲೇ 2-3 ದಿನ ಆಯ್ತು ಈಗ ಲೆಟರ್ ರೆಡಿ ಮಾಡ್ಕೊಂಡು ಮಾಡ್ತಾ 4 ದಿನ ಆಯ್ತು ನಿಮಗೆ ಇದು ಲೆಟರ್ ಬಂದು ಮಾಡ್ತಾ ಇದ್ದೀವಿ ಅಂದ್ರೆ ನೀವು ಅವ್ರಿಗೆ ರಕ್ಷಣೆ ಮಾಡಾಕತ್ತೀರಿ ಅನ್ನಂಗೆ ಯಾವುದು ಇಷ್ಟು ವಿಷಯವನ್ನ ನಿಮ್ಗೆ ಅದು ಪ್ರಶ್ನೆ ಬರೋದಿಲ್ಲ ಪ್ರಶ್ನೆನೇ ಬರೋದಿಲ್ಲ ಅದು ತನಿಖೆ ಆದ ನಂತರ ಗೊತ್ತಾಗುತ್ತೆ ತನಿಖೆ ಯಾವಾಗ ಮಾಡೋರು ನಿಮ್ಗೆ
ಸಮೀಪದ ಸ್ಟೇಷನ್ ದೂರ ಕೊಡೋದಾರೆ ಕೊಡ್ತಾ ಇದ್ದೇವ್ರಿ ಎಲ್ಲಿ ಕೊಟ್ಟಿರಿ ಕೊಡ್ತಾ ಇದ್ದೇವ್ರಿ ನೀವು ಕೊಟ್ಟಿದ್ ಒಂದು ಕಾಪಿ ಕೊಡ್ರಿ ಕೊಡ್ತಾ ಇದ್ದೇವ್ರಿ ಯಾರ್ಗಾದ್ರು ಕೊಟ್ಟಿದ ನಂತರ ಕಾಪಿ ಕೊಡ್ತೇವೆ ಅಂದ್ರೆ ನೀವು ಇನ್ನೂ ಕೊಡಂಗಿಲ್ಲ ಕೊಡ್ತಾ ಅವ್ರಿಗೆ ಇದ್ದೇವ್ರಿ ರಕ್ಷಣೆ ಮಾಡ್ತೀರಿ ಸಿಬ್ಬಂದಿ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತದ ಕೊಡ್ತಾ ಇದ್ದೇವೆ ಅಷ್ಟೇ ಇಂಟೆನ್ಷನಲಿ ನೀವು ಅವ್ರು ಹೈಡ್ ಅದು ಮಾಡಕ್ ಸಮಸ್ಯೆ ಇಲ್ರಿ ಅದು ಸಂದರ್ಭ ಬರೋದಿಲ್ಲ ಅಲ್ಲ ಇಲಾಖಾವಾರು ಹಗರಣ ಮುಚ್ಚಿದಾಗ ಆ ಸಮಯ ಸಂದರ್ಭ ಬರೋದಿಲ್ಲ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತಾ ಇದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರೊಸೆಸ್ ನೀವು ಮಾಡ್ತಾ ಕ್ರಮ ಕೈಕೊಂಡು ಇಷ್ಟು ಡಿಲೇ ಯಾಕೆ ಆಗ್ತಿತ್ತು ಕೆಲಸ ಇರ್ತದೆ ಬೇರೆ ಬೇರೆ FIR ಇರ್ತದೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಎಲ್ಲ ನಾವು ಹೇಳ್ಬೇಕಾಗತ್ತ ಈಗ ಅವರು ಹೇಳ್ದಾಗಿಂತ ರೀತಿ ಮಾಡೋಣ ಮಾಡ್ಬೇಕಾಗತ್ತೆ ಅಲ್ಲ ಐ ಟಿ ಎಕ್ಸ್ಪರ್ಟ್ ನಿಮ್ಮಲ್ಲಿ ಯಾರು ನೆಟ್ವರ್ಕ್ ಕಂಟ್ರೋಲ್ ಮಾಡ್ತಾರ ಆಮೇಲೆ ಅವ್ರು ಯಾರು ಅದ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಿಂದ ಗೊತ್ತಾಗುತ್ತೆ ನೀವು ಮಾಡ್ತಾ ಇಲ್ಲ ಅದು ನೀವು ತನಿಖೆ ಆಗ್ಬೇಕಲ್ಲ ನಾವು ಮಾಡಕ್ ಬರೋದಿಲ್ಲ ಮಿಸ್ಯೂಸ್ ಆಗಿದ್ದು ಎಲ್ಲ ಹೇಳಕತ್ತಾರೆ ಯಾವ support ಇಲ್ಲ ಹೆಂಗಾಗ್ತದೆ? ಮಿಸ್ಯೂಸ್ ಆಗಿದೆ ಯಾರ್ಯಾರು ಪ್ರಾಪರ್ ಟೇಬಲ್ ಪ್ರಾಪರ್ ಟೇಬಲ್ ಇರೋದಿಲ್ಲ ಅದನ್ನ ಮಾಡಿದವ್ರು ಯಾರು ಪ್ರಾಪರ್ ಟೇಬಲ್ ಗೆ ಒಂದು ವರ್ಕ್ ಇರ್ತದೆ ಹ್ಮ್ everybody is not for the do the every works the separate workers they are there class 1 class 2 class 3 class 1 who is the involved in offense ಯಾವ್ದು ಹೇಳಿಕ್ the ಬರೋದು court is FR ಮಾಡ್ಲಾಕೆ ನಿಮ್ಗೆ ಯಾವ್ದು ಆಗಿದ್ದೆ ಅದು ತನಿಖೆ ಆದ ನಂತರ ಗೊತ್ತಾಗುತ್ತೆ ತನಿಖೆ ಆದ ನಂತರ ಗೊತ್ತಾಗುತ್ತೆ ಅಷ್ಟೇ ಮತ್ತೆ ಇವ್ರಿಗೆ ಯಾಕೆ ಮೇಂಟೈನ್ ಮಾಡಾಕತ್ತೀರಿ ನೀವು ನಿರ್ವಾಹಕರಿಗೆ ಯಾರಿಗೆ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ರಿ ಯಾರನ್ನು ರಕ್ಷಣೆ ಮಾಡೋ ಅವಶ್ಯಕತೆ ಇಲ್ಲ ಏನದ ಸಂಬಂಧಪಟ್ಟದ್ದು ಡಾಕ್ಯುಮೆಂಟ್ಸ್ ಹಚ್ಚಿ ನಾವು ಏನು ನಮಗೆ ಡೈರೆಕ್ಷನ್ ಬಂದದ ಅದ್ರ ಪ್ರಕಾರ ಮಾಡ್ತೇವೆ ಡೈರೆಕ್ಷನ್ ಅದು ಪೂರ್ಣ ಬಂದ ಈಗ ಅದ ನಿಮ್ಮ ಎದುರುಗಡೆನೆ ಅದ ಇದು ನಾವು ತೊಗೊಂಡು ನಿಮಗೆ ಬಂದಿದ್ದು ಕೊಡ್ರಿ ತಗೊಳ್ಳಿ ಇಲ್ಲೇ ಅದ. ಇದು ಆಯ್ತ್ರಿ ಹೋಗಿದ್ದದ ಇದೇ ನಾವು ಈಗ ಮತ್ತೆ ಇದನ್ನ ಓದಿ ಹೇಳ್ರಲ್ಲ ಏನು ಇದನ್ನ ಓದಿ ಹೇಳಿದ್ವಿ ಅದನ್ನ ಓದಿ ಹೇಳಿದ್ವಿ ಇಲ್ಲಿ ಓದಿ ಹೇಳಿ ನೀವು ಓದಿ ಪೂರ್ಣ ಹೇಳೋ ಅವಶ್ಯಕತೆ ಇರಲ್ರಿ ಏನೈತಿ ಅದ್ರ ಡೈರೆಕ್ಷನ್ ಮೇನ್ ಬ್ರೀಫ್ ಹೇಳಿದೆ ನಿಮಗೆ ಅಲ್ಲ ಬ್ರೀಫ್ ದೊಳಗೆ ನೀವು ಇನ್ನೂ ತನಕ ಆಕ್ಷನ್ ತಗೊಂಡಿಲ್ಲಲ್ಲ ಇಂಟೆನ್ಷನಲಿ ಅವ್ರಿಗೆ ಹೈಡ್ ನಾ ಮಾಡ ತಗೊಂಡಿಲ್ಲ ಅಂತ ಹೇಳ್ತೇನಲ್ರಿ ತಗೊಳ್ತಾ ಇದ್ದೇವೆ ಅಂತ ಹೇಳ್ತೇನೆ ಅಲ್ಲ ಇನ್ನು ಎಷ್ಟು ದಿನ ಕಾಲಾವಕಾಶ ಬೇಕು 24 ದಿವಸ ಆಯ್ತು ಇನ್ನು ಎಷ್ಟು ದಿನ ಬೇಕು? ನಾವು ಟೈಮ್ ಅಂತ ಹೇಳೋದಿಲ್ಲ ತಗೊಳ್ತಾ ಇದ್ದೇವೆ ಅಂತ ಹೇಳ್ತೀವಿ ನಿಮ್ಗೆ ಇಷ್ಟೇ ಗಂಟೆ ಇಷ್ಟೇ ಏನಾದ್ರು ನಿಮ್ಮಲ್ಲಿ ಆಗ್ಯದ ಗೊತ್ತದ ರೀ 11ನೇ ತಿಂಗಳದ ಪ್ರಕರಣ ಹೌದು ಆಗ್ಯದ ಆಯ್ತು ಮಾಡ್ತಾ ಇದ್ದೇವೆ ಅಂತ ಹೇಳಿ ನೀವು 12ನೇ ತಿಂಗಳಿಗೆ ನೋಟಿಸ್ ಕೊಡ್ತೀರಿ ಮಾಡ್ತಾ ಇದ್ದೇವಲ್ಲ ಅದಾದ ನಂತರ ಮತ್ತೆ ನಿಮ್ಗೆ ಯಾರ್ಯಾರ ಮೇಲೆ ಡೌಟ್ ಅದ ಅವ್ರಿಗೆ ನೀವು ನೋಟಿಸ್ ಜಾರಿ ಮಾಡ್ಬೇಕಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಲ್ಲ ಈಗ ಯಾರು ಮಾಡ್ಯಾರ ಅನ್ನೋದು ಗೊತ್ತಾಗಿಂದ ಆಗುತ್ತೆ ಥ್ರೂ ಆಫ್ ನಿಮ್ಮ ಡಿಪಾರ್ಟ್ಮೆಂಟ್ ಗೆ ಥರ್ಡ್ ಪಾರ್ಟಿ ಹೆಂಗ್ ಬರ್ತಾರೆ ಥರ್ಡ್ ಪಾರ್ಟಿ ಬಂದ್ ಹೆಂಗ್ ಅದು ಲಾಗಿನ್ ಮೇಂಟೈನ್ ತನಿಖೆ ಮಾಡ್ತಾರೆ ಆದ ನಂತರ ಗೊತ್ತಾಗುತ್ತೆ ಇಷ್ಟು ಮಾತ್ರ ನಾನು ನಿಮ್ಗೆ ಹೇಳ್ಬಲ್ಲ ಅಂದ್ರೆ ನಿಮಗೆ ಗೊತ್ತದಾರೆ ಈಗ ಆರೋಪಿತರು ಗೊತ್ತದಾರೆ ನಿಮ್ಗೆ ಅದು ನಾವ್ ಹೆಂಗ್ ಹೇಳಕ್ಕಾಗುತ್ತ ಅದು ತನಿಖೆ ಆಗ್ಬೇಕಲ್ಲ ನಿಮ್ ಇಲಾಖೆ third ತನಿಖೆ party- ಆಗದಂಗೆ ಹೆಂಗ್ ಹೇಳ್ತೀವಿ ಲೋಕಾಯುಕ್ತ ರೇಟ್ ಆದ್ಮೇಲೆ ಎಷ್ಟು ಇದು ಆಗಿದ್ದು ಅದನ್ನಾಗೆ ತನಿಖೆ ಆಗಿಲ್ಲ ತನಿಖೆ ಆಗಿದ್ ಗೊತ್ತಾಗುತ್ತೆ ಯಾರ್ದು ಯಾರ IP ಅಡ್ರೆಸ್ ಮಾಡಿದ್ರು ಯಾರು ಯೂಸ್ ಮಾಡಿದ್ರು ಗೊತ್ತಾಗುತ್ತೆ ವಿತೌಟ್ ತನಿಖೆ ಇದು ಹೇಳ್ದಂಗೆ ನಮ್ಮ ಗೊತ್ತಾಗುತ್ತೆ. ನೀವೇ ಒತ್ತಬೇಕಲ್ಲ ಅದಕ್ಕೆ ಅದನ್ನ ಹೇಳ್ತಾ ಇದ್ದೇನಲ್ಲ ನಾನು ನಿಮ್ಗೆ ನಾನು ಇದನ್ನ ಮಾಡಿದ್ಕ ಇದು ಆಗ್ಯದ ನಾವು ಅದನ್ನ ಇದು ಆಯುಕ್ತರಿಗೆ ವರದಿ ಮಾಡಿದೇವೆ ಅಂತ ನಾನು ಹೇಳ್ತೀನಿ ನಾನು ಹೇಳಿದ್ದೀನಿ ನಾನ ಕೊಟ್ಟಿದ್ದೀನಿ ಈಗ ಅದು ಹೊರಗೆ ಬರ್ಬೇಕಾರ ಸೈಬ ಅದ್ರ ಏನೇನ್ ಅದ ಅದನ್ನ ಗೊತ್ತಾಗುತ್ತೆ ಆ ಅಷ್ಟೇ ನಿರ್ವಹಣೆ ಮಾಡೋರು ಯಾರು ಅವ್ರಿಗೆ ಯಾಕೆ ನೀವು ಹೈಡ್ ಮಾಡ್ಕೊತಾ ಇದೀರಿ ಅವ್ರ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ಈ ಪ್ರಕರಣ ಆದಾಗ ಅವ್ರು ಇದ್ದಿದ್ದಿಲ್ಲೇನು ಮಾಡ್ಯಾರಿ ಇವ್ರಿಗೆ ಅಲ್ಲಿ ಡೈರೆಕ್ಷನ್ ಬಂದರಿ ಸಮೀಪದ ಪೊಲೀಸ್ ಸ್ಟೇಷನ್ ನಮ್ಮ ನೋಟಿಸ್ ಮುಟ್ಟಿದ್ರು 3 ದಿವಸ ಕಂಪ್ಲೇಂಟ್ ಕೊಡ್ಬೇಕಂತಂದಾರೆ CN ಗೂ ಕೊಟ್ಟಿಲ್ಲ ಸರ್ ಇವರು ಆಮೇಲೆ ಗೌರ್ಮೆಂಟ್ ಸ್ಟೇಷನ್ ಗೂ ಕೊಟ್ಟಿಲ್ಲ ಎರಡಕ್ಕೂ ಕಡೆ ಕೊಟ್ಟಿಲ್ಲ ಅಂತ ಇಂಟೆನ್ಷನ್ ಅವ್ರಿಗೆ ಬಚಾವ್ ಮಾಡಕತ್ರಿ ನಿಮ್ಮದು ಇದ್ರ ತಪ್ಪದು ಏನ್ ನೀವು ಇನ್ವಾಲ್ವ್ಮೆಂಟ್ ಆಗಿರೋ ಈಗ ನಾ ಏನ್ ಹೇಳ್ಬೇಕಲ್ಲ ಹೇಳ್ಬಿಟ್ಟಿದ್ದೇನೆ ಅಲ್ಲ ಹಂಗಾದ್ರೆ ಕೆಲವು ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಲ್ಲ. ಜವಾಬ್ದಾರಿಯುತ ಸ್ಥಾನದಾಗಿದ್ದು ಎಲ್ಲ ಈಗ ನಾ ಹೇಳಿದ್ದೀನಿ ತನಿಖೆ ಆದ ನಂತರ ಹೇಳ್ತೇವೆ ಉತ್ತರ ಈಗಾಗಲೇ ಹೇಳಿದೆ ನಾವು ಈಗಾಗಲೇ ನಾವು ಹೇಳಿದೇವಿ ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಡೈರೆಕ್ಷನ್ ಬಂದಾಗ ಅದನ್ನ ಮಾಡ್ತಾ ಇದ್ದೇವೆ ಅಲ್ಲ ಗುರು ಹೊರಗೆ ಬಂದಿಲ್ಲ ಆರೋಪಿತರದಾರೆ. ಹೊರಗೆ ಬಂದ ನಂತರ ನಿರ್ವಾಹಕ ಮತ್ತು ಪತ್ರಾಂಕಿತ ಸಹಾಯಕ ಅಂದಾಗ ಇವ್ರು ಯಾರು ನಿಮ್ಗೆ ಗೊತ್ತಿರ್ಬೋದಲ್ಲ ಹೊರಗೆ ಬಂದ ನಂತರ ಅದು ತನಿಖೆ ಆಗಿಂದ ಗೊತ್ತಾಗುತ್ತೆ ಅಂದ್ರೆ ತನಿಖೆ ಆಗುತ್ತೆ ನಿಮ್ಮ ಸಿಬ್ಬಂದಿ ಬಗ್ಗೆ ತನಿಖೆ ಆಗುತ್ತೆ ಏನು ಅಲ್ರಿ ಆ ಚೇಂಬರ್ ಮ್ಯಾಗ ಈಗ ನಿಮ್ ಕುರ್ಚಿ ಮೇಲೆ ಕೂತ್ರಿ DDP ಅದು ಸೈಬರ್ ಇದ್ರೊಳಗ ಏನ ಗೊತ್ತಾಗುತ್ತೆ ಯಾರ್ ಮಾಡ್ರ ಏನ್ ಅನ್ನೋದೆಲ್ಲ ಗೊತ್ತಾಗುತ್ತೆ ಮತ್ತೆ ಅವ್ರಿಗೆ ನೀವು ಬೇಕಾದಂತಲೇ ರಕ್ಷಣೆ ಮಾಡಕತ್ತೀರ ಅನ್ನೋದೈತೆ ಹಲೋ ಕಂಪ್ಲೇಂಟ್ ಕೊಡಾರ ಈಗ ಏನ್ ಹೇಳ್ಬೇಕು ಎಲ್ಲ ಹೇಳಿದ್ದೀನಿ ಸರ್ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ ಅದು ಹೊರ ಬಂದಿಂದ ಗೊತ್ತಾಗುತ್ತೆ ಯಾವಾಗ ಕೊಡೋರು ಸರ್ 24 ದಿನ ಆಯ್ತು ಮಾಡ್ತಾ ಇದ್ದೇವ್ರಿ ಹೌ ಲಾಂಗ್ ಡೇಸ್ ಯು ವಾಂಟ್ ಟು ಟೇಕ್ ಟೈಮ್ ಎಷ್ಟು ದಿನ ತಗೋಬೇಕು ನೀವು ಇನ್ನೂ ಕಾಲಾವಕಾಶ ರೆಡಿ ಮಾಡ್ತಾ ಇದ್ದೇವೆ ಎಲ್ಲ ಡಾಕ್ಯುಮೆಂಟ್ಸ್ ಅದನ್ನ ತಗೊಂಡ್ ಹೊಂಟಿದಲ್ರಿ ಗೊತ್ತಾಗ್ತದೆ ನಿಮ್ ಇದ್ರಾಗನ್ನ ತಗೊಂಡ್ ಹೊಂಟಿದ್ವಿ ಅಲ್ಲ ಸರ್ ಬಂದಿದ್ದು ಉಲ್ಲೇಖ ಪತ್ರ ನಮಗೆ ಕೊಟ್ರಿ ಓಕೆ ಒಪ್ಕೋತೀನಿ ಹ್ಮ್ ನೀವ್ ಏನ್ ಮಾಡಿರಿ ಇನ್ನೂ ತನಕ ಮಾಡ್ತಾ ಇದ್ದೇವೆ. ಪಿಟಿಷನ್ ಕೂಡ ನೀವು ಬರ್ದಿದ್ದಿಲ್ಲ ಮಾಡ್ತಾ ಇದ್ದೇವೆ ಎಲ್ಲ ಈಗೇನ್ ನಮ್ಗೆ ಡೈರೆಕ್ಷನ್ ಬಂದ ಮಾಡ್ತೇವೆ ಡೈರೆಕ್ಷನ್ ಏನ್ ಬಂದದ ಅಲ್ಲೇ 3 ದಿವಸನಾಗ ಆಗ್ತದ 3 ದಿವಸದ 24 ದಿನ ಟೈಮ್ ಆಗ್ಯದ ಸ್ವಲ್ಪ ಲೇಟ್ ಆಗ್ಯದ ಮಾಡ್ತೀವಿ ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಅವನ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂದ್ರ ನೀವು ಹಣಗಾರ ಆಗ್ತದೆ ಯಾಕಂದ್ರ ಅವ ಯಾರ ಫೋರ್ಜಿ ಮಾಡಿದ ಅವನ್ಗೆ ಸಹಾಯ ಮಾಡ್ಲಿಕ್ಕೆ ಒಂದ್ ಅವಕಾಶ ಕೊಡಕತ್ತಾನೆ ಇದ್ರ ಬಗ್ಗೆ ಏನ್ ಸರ್? ಕುರ್ಚಿ ಯಾರು ಕೊಡ್ತಾರಲ್ಲ ಹೌದಿಲ್ರಿ 3 ಮಂದಿ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಅದಕ್ಕೆ CN ಕೊಡೋದು CN ಕೊಡ್ಬೇಕು ಸರ್ ಈಗ ನಾವು
24 ದಿನ ವಿಳಂಬ ತಮಗೂ ಬಂದದ ಕಾಪಿ ಅದ. ಅಂದ್ರೆ ಇನ್ನು ಎಷ್ಟು ದಿನ ಕಾಲಾವಕಾಶ ಬೇಕು ಸರ್ ನಿಮ್ಗೆ? ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿಲ್ರಿ. ಅಲ್ಲಲ್ಲ, ಮಾಡ್ತೀವಿ. ಕಾಲಾವಕಾಶ 24 ಇರೋದಿಲ್ಲ. ಇನ್ನು ಎಷ್ಟು ದಿನ? ಕಾಲಾವಕಾಶ ಅಂತ ನಾವು ಹೇಳೋದಿಲ್ಲ. ನಾವು ಈಗ ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳತ್ತೇವೆ. ಇಷ್ಟೊತ್ತಿಗೆ ಆಗ್ಬೇಕಾಯ್ತು. ಇಲ್ಲೇ ಸ್ವಲ್ಪ ಕೆಲಸ ಇರೋದಕ್ಕೆ ರೆಡಿ ಮಾಡೋದು ಲೇಟ್. ಅಲ್ಲ, ಗುರುತರ ಆರೋಪಿತರ ಮೇಲೆ ಮೃದು ಧೋರಣೆ ತೋರುವ ಉದ್ದೇಶ ಏನದ ನಿಮ್ಗೆ? ನಾನು ಈಗ ಅದ್ರ ಬಗ್ಗೆ ಏನು ಹೇಳೋದಿಲ್ರಿ. ನಿಮ್ಮ ಇನ್ವಾಲ್ವ್ಮೆಂಟ್ ಅದು ತನಿಖೆ ಬಂದ ನಂತರ ಗೊತ್ತಾಗುತ್ತೆ ಯಾರು ಅದರ, ಯಾರು ಮೃದು ಧೋರಣೆ ತನಿಖೆ ಮಾಡೋರು ಸಿ ಅಂದವ್ರಲ್ಲ ಸರ್. ನಾನು ಅದನ್ನೇ ಹೇಳ್ತಾ ಇದ್ದೇನೆ ನೋಡ್ರಿ. ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೀವಿ. ಎಲೆಕ್ಟ್ರಾನಿಕ್ಸ್ ಏನಾಗತ್ತಲ್ಲ ನಿಮ್ಮಲ್ಲಿ IT ಸೆಕ್ಷನ್ ನಾವು ತಪ್ಪು ಮಾಡಿದ್ರು ಮಾಡೋದು ಸಿ ಅಂದವ್ರೇ ಅಲ್ಲ, ಎಕ್ಸ್ಪರ್ಟ್ ಅವರೇ ಅಲ್ಲ, ಡಿಪಾರ್ಟ್ಮೆಂಟ್ ಅವರೇ ಮಾಡ್ಬೇಕಲ್ಲ. ಮತ್ತೆ ನೀವು ಮಾಡಕ್ಲಿದ್ರೆ ಇದ್ಯಾಕೆ ಆಗ್ತಿತ್ತು? 2 ದಿವಸದೊಳಗ 16 ಅದೊಂದು ಇದು ಸಾಲಿ ಕೂಡಿ 16 ಅದೊಂದು 24 ಗಂಟೆ 40 ಸಾಲಿಗಳಿಗೆ ಡೂಪ್ಲಿಕೇಟ್ ರೀಕಾಲ್ ಮಾಡಿ ಆಗಿಂದಾಗೆ OTP ತಗೊಂಡು ಆಗಿಂದಾಗೆ ಅಪ್ರೂವಲ್ ಕೊಡ್ತೀರಿ ಅಂದಾಗ ಮತ್ತೆ ನಿಜವಾಗಿ ಇನ್ಫ್ರಾಸ್ಟ್ರಕ್ಚರ್ ಇದ್ದವರು ನಿಜವಾಗಿ ಅಲ್ಲಿ ಸ್ಕೂಲ್ ನಡೆಸೋರಿಗೆ ನೀವು ಯಾವಾಗ ಕೊಡೋರು? ಅವ್ರಿಗೆ ಅನ್ಯಾಯ ಅಲ್ಲ. ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅನ್ನೋ ಲೆಕ್ಕ ಐತಲ್ಲ. ಭ್ರಷ್ಟಾಚಾರಕ್ಕೆ ನೀವು ಪ್ರೋತ್ಸಾಹ ಮಾಡ್ತೀರ ಅನ್ನಂಗ ಐತಲ್ಲ. ಹಾ, ಹೇಳಿದೇನೆ ಮೂಲದ ಎಲ್ಲ ಏನ್ ಹೇಳ್ಬೇಕಂತ ಎಲ್ಲ ಹೇಳಿದೇನೆ ಸರ್. ಏನ್ ಹೇಳಿ ಸರ್? ಇದ್ರ ಅರ್ಥ ಏನು? ನಾ ಹೇಳಿಲ್ಲ ಅಂದ್ರೆ ಏನಿಲ್ಲ. ಏನ್ ಮಾಡ್ತಿದ್ವಿ ಅದ್ರ ಪ್ರಕಾರ ನಾವ್ ಮಾಡ್ತೇವೆ ಅಂತ ಹೇಳಿ. ಎಂದು ಮಾಡ್ತೀರಿ? ಮಾಡ್ತೇವೆ ಅಂತ ಹೇಳಿಲ್ರಿ ಸರ್. ಅಲ್ಲ, ಇಲ್ಲ ಅಂತ ಹೇಳ್ತೀರಿ. ಇರ್ತದ. ಮಾಡ್ತೀರಿ, ಎಂದ್ ಇವತ್ತು ಮಾಡ್ತೀರಿ? ಮಾಡ್ಬೋದು, ನಾಳೆ ಮಾಡ್ಬೋದು. ಎಷ್ಟು ದಿನ ಟೈಮ್ ಇರ್ತದ. ಪೀರಿಯಡ್ ಹೇಳ್ರಿ? ಟೈಮಿಂಗ್ ಇದು 3 ದಿನ ಕಾಲಾವಕಾಶ ನಿಮ್ಗೆ ಕೊಟ್ಟಿಲ್ಲ ಆಯ್ತು ಕಾಲೇಜಿಂದ. ಇನ್ನು ಎಷ್ಟು ದಿನ ಬೇಕು? ಮಾಡ್ತೇವೆ, ಇನ್ನೊಂದ್ 2 ದಿನ ಆಗತ್ತೆ. 2 ದಿನದಾಗ ಮಂಡೇ ಟ್ಯೂಸ್ಡೇ ತನಕ ಫಾಲೋ ಅಪ್ ಮಾಡೋಣ್ರಿ. ಹೆಸರು ಹೇಳ್ರಿ, ನಿಮ್ ಡಿಸಿಗ್ನೇಷನ್ ಹೆಸರು ಹೇಳ್ರಿ. ನಮ್ದು VV ಸಾಲಿಮಠ್ ಅಂತ, DD5 ವಿಜಯಪುರ. ಇವತ್ತು ರೀಕಾಲ್ ಕ್ಲಾಸ್ ಡೇಟ್ ಅಂತ ಸರ್. ಮಾಡ್ತೇವೆ. ಕೆದ್ದಲ್ ಮರಿಯೋ ಏನೇನು ಆವತ್ತಲ್ಲ ಅವೇನ್ರಿ ಮಾಡೋದು? ನಮ್ದು ಏನ್ ಬರ್ತದ ಅದನ್ನ ನೋಡ್ಕೊಂಡು ಮಾಡ್ತೇವೆ. ಈಗ ನಮ್ಗ ಲಾಸ್ಟ್ ಡೇಟ್ ಇರ್ತದ ಅದನ್ನ ಮಾಡ್ತೇವೆ. ಅಲ್ಲ, ಮೊನ್ನೆನೂ ಲಾಸ್ಟ್ ಡೇಟ್ ಇತ್ತು, ಮತ್ತೆ ರೀಕಾಲ್ ಮಾಡಿದ್ರಿ. ಏನೇನ್ ಇರ್ತಾವ ನೋಡ್ಕೊಂಡು ಮಾಡ್ತೇವೆ. ರೆಗ್ಯುಲೇಷನ್ ಈ ರೂಲ್ ಬಿಟ್ಟು ಮಾಡಿದ್ದೆ 40 ಅದಾವ. ಮತ್ತೆ ರೂಲ್ ಇದ್ದಿದ್ದಕ್ಕೆ ಇನ್ನೊಂದು ರೂಲ್ 40ಕ್ಕೆ ಏನ್ ಮಾಡತ್ತೆ ಮಾಡ್ತಾ ಇದ್ದೇವೆ. ಅಂದ್ರೆ ಇವು 40 ರೀಕಾಲ್ ಮಾಡಿಸಿ ಅವಕ್ಕ ನವೀಕರಣ ಮಾಡಿದ್ವಿ, ಇವು ಕ್ಯಾನ್ಸಲ್ ಮಾಡ್ತೀರಿ ಅನ್ನಂಗೈತಲ್ಲ. ಯಾರು ಇವು ಸ್ಕೂಲ್ಗಳು ಈಗ ಮತ್ತೆ ಅದನ್ನ ಇದನ್ನ ಮಾಡ್ತಾ ಇದ್ದೇವೆ. ಆರೋಪಿತರ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳ್ಯಾರ. ಅದೇ ಮಾಡ್ತಾ ಇದ್ದೇವೆ. ಅದೇ आरोपी पर तो आप जो है कार्रवाई करेंगे बता रहे हैं। जो 40 स्कूल हैं जो फोर्जरी के अंदर शामिल हैं, उन 40 स्कूलों में आपने अभी तक क्या शोकॉस नोटिस वगैरह किसी तरह का नोटिस दिया है उन्हें? क्या कोई निर्णय दिया है सर अभी तक? ಏನ ಪಟ್ಟಿಲ್ಲ. ನಮಗ ಸತ್ಯ ಹೊರ ಬರ್ಬೇಕಾ ಅವಳ ಮಾಡ್ತೇವೆ. ಸತ್ಯ ಬರ್ಲಿಕ್ಕೆ 5-6 ವರ್ಷ ಹೋಗ್ತದೆ. ಬರ್ತದ, ತನಿಖೆ ಆಗಿಂದ ಗೊತ್ತಾಗುತ್ತೆ. ತನಿಖೆ ದೂರ ಕೊಟ್ಟಿಲ್ಲ ಸರ್. ಇನ್ನೊಂದು ಕೊಟ್ಟಿಲ್ರಿ. 24 ದಿವಸ ಆಯ್ತು. ಡಿಲೇ ಆಫ್ ಡೇಸ್ 3 ದಿನ ವಾರ. ಇನ್ನೊಂದು ಸರ್, ಇದು ಪ್ರಥಮ ಮಾನ್ಯತೆ ನವೀಕರಣ ಇರ್ತದಲ್ರಿ, ಅವಾಗ ಅದು ಹಳೆ ಡಾಕ್ಯುಮೆಂಟ್ಸ್ ಇರ್ತಾವ್ರಿ ಸರ್. ಅಲ್ಲಿ ಎಡಿಟ್ ಮಾಡಿ ಹಾಕಕ್ ಬರಂಗಿಲ್ಲನ್ರಿ. ನಾವು ಅಲ್ಲಿ ಎಲ್ಲ ತಿಳಿದೇವ್ರಿ. ಈಗ ಸಾಹೇಬ್ರಿಗೆ ನಾವು ಒರಿಜಿನಲ್ ಡಾಕ್ಯುಮೆಂಟ್ಸ್ ತೋರಿಸಿದೇವ್ರಿ. ಅಂದ್ರೆ ಅಲ್ಲಿ ಎಡಿಟ್ ಮಾಡಕ್ ಬರಂಗಿಲ್ಲ ನಮ್ಗೆ. ಅದಾದ್ಮೇಲೆ ಸಾಹೇಬ್ರು ಮತ್ತೆ 3 ಸರ್ತಿ ರಿಕಾಲ್ ಮಾಡ್ಯಾರ್ರಿ. ಈಗ ನಾವು ತಂದ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೋರಿಸೋದು, ಅವ್ರು ಮತ್ತೆ ರಿಕಾಲ್ ಮಾಡೋದು, ಈ ಲಾಸ್ಟ್ ಡೇಟ್ ಮುಗಿದಿರ್ಬೇಕು. ರಿಕಾಲ್ ಮಾಡ್ತಾರ ಅವಾಗ ನೀವು ಮತ್ತೆ ಅದಕ್ಕೆ ಹಚ್ಕೇರಿ ಅಪ್ಲೋಡ್ ಮಾಡ್ಬೋದು. ಈಗ ಅದು ಎಡಿಟ್ ಮಾಡಕ್ ಬರಂಗಿಲ್ಲ. SITs ನ ಮಾಡಕ್ ಬರುತ್ತೆ ನೋಡಿ. ಹೊಸದಾಗಿ ಬಿಟ್ಟಿರ್ತಾರ. ಈಗ ಈ ಕಡೆ ಯಾಕೆ ಮಾಡ್ತಾರೆ ಅಂದ್ರೆ ಏನ್ ಕಡಿಮೆ ಅದ ಕೆಲವು ನವೀಕರಣ ಇರ್ತಾವ, ನವೀಕರಣಕ್ಕೆ ಸಂಬಂಧಪಟ್ಟಂತೆ SITs ಮೊದಲು ಅಪ್ಲೋಡ್ ಮಾಡೋದು. ಇದು ಪ್ರಥಮ ಮಾನ್ಯತೆ ಅದಾದ ನಂತರ ನೆಕ್ಸ್ಟ್ ಎಲ್ಲ ಆಯ್ತು.